ಸುಪ್ತೆ ತ್ವಯಿ ಜಗನ್ನಾಥ ಜಗತ್ಸುಪ್ತಂ ಭವೇದಿದಂ ವಿಬುದ್ಧೇ ಚ ವಿಬುದ್ಧೇತ ಪ್ರಸನ್ನೋ ಮೇ ಭವಾಚ್ಯುತ. ಭಗವಂತನಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುವಂತಹದ್ದು ಅನೇಕ ವ್ರತಗಳಿದ್ದಾವೆ. ಆದರೆ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರ ವ್ರತ ಅಂತ ಹೇಳಿದರೆ ಅದು ಏಕಾದಶಿ ವ್ರತ. ಅದಾದ ನಂತರದಲ್ಲಿ ಚಾತುರ್ಮಾಸ್ಯ ವ್ರತ. 4 ತಿಂಗಳು ಭಗವಂತ ಯೋಗ ನಿದ್ರೆಗೆ ಜಾರಿದಾಗ ಅವನ ಪ್ರೀತಿಗಾಗಿ ಅವನ ಅನುಗ್ರಹಕ್ಕಾಗಿ ನಾವೆಲ್ಲ ಪದಾರ್ಥಗಳನ್ನು ಬಿಟ್ಟು ಅವನಿಗಾಗಿ ಕಾಯುವಂತಹ, ಅವನಿಗಾಗಿ ಮಾಡುವಂತಹ ವಿಶೇಷವಾದ ವ್ರತ. ಅದರಿಂದ ನಮ್ಮ ಜೀವನ ಸಾರ್ಥಕ, ಜೊತೆಗೆ ನಮ್ಮ ಆತ್ಮೋದ್ಧಾರಾದಿಗಳು ಎಲ್ಲವೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನಂತೆ. ಶಯನಿ ಏಕಾದಶಿ ಆಷಾಢ ಶುಕ್ಲ ಏಕಾದಶಿಯಿಂದ ಉತ್ಥಾನ ದ್ವಾದಶಿ ಕಾರ್ತೀಕ ಶುಕ್ಲ ಏಕಾದಶಿಯ ಪರ್ಯಂತ ಯೋಗ ನಿದ್ರಾ ಕಾಲ ಭಗವಂತನದ್ದು. ಅಂತಹ 4 ತಿಂಗಳ ಕಾಲ ಆಚರಿಸುವ ವ್ರತಕ್ಕೇನೆ ಚಾತುರ್ಮಾಸ್ಯ ವ್ರತ ಅಂತ ಕರೀತಾರೆ. ಅದರಲ್ಲಿ 4 ವ್ರತಗಳು ಬರುತ್ತೆ. ಶಾಖಾವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ ಎಂಬುದಾಗಿ. ಹೀಗೆ ನಾವು ತಪ್ತ ಮುದ್ರಾಧಾರಣೆಯನ್ನು ನಮ್ಮ ಗುರುಗಳ ಮುಖಾಂತರ ಮಾಡಿಸಿಕೊಂಡು ಚಾತುರ್ಮಾಸ್ಯಕ್ಕೆ ಸಂಕಲ್ಪವನ್ನು ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಭಗವಂತ ನೀನು ಮಲಗಿದರೆ ಈ ಪ್ರಪಂಚವೇ ಮಲಗಿಬಿಡುತ್ತೆ. ದಾಸರು ಕೊಂಡಾಡುವ ಹಾಗೆ, ಆಡಿದರೆ ಎನ್ನೊಡೆಯನ ಆಡುವೆ, ಪಾಡಿದರೆ ಎನ್ನೊಡೆಯನ ಪಾಡುವೆ ಅನ್ನುವಂತಹ ಮಾತು ನೆನಪಾಗ್ತದೆ. ಭಗವಂತನಿಗೋಸ್ಕರವಾಗಿ ನಾವೆಲ್ಲ ಮಾಡುವಂತಹದ್ದು. ಆದರೆ ಭಗವಂತ ಅವನಿಗೇಗಾಗಿ ಏನೂ ಬೇಕಾಗಿಲ್ಲ. ಆದರೆ ನಾವು ಅವನನ್ನು ಪಾಡುವುದರಿಂದ, ಅವನನ್ನು ಆರಾಧನೆ ಮಾಡುವುದರಿಂದ ಪುನಃ ನಮಗೇ ಎಲ್ಲವನ್ನು ಕೊಡ್ತಾನಂತೆ. ಕನ್ನಡಿಯ ಮುಂದೆ ನಿಂತು ನಾವು ನಮಗೆ ಅಲಂಕಾರ ಮಾಡಿಕೊಳ್ಳಬೇಕು. ನಾವು ಬಿಂಬ, ಕನ್ನಡಿಯಲ್ಲಿ ಕಾಣುವುದು ಪ್ರತಿಬಿಂಬ. ಹಾಗೆ ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಆದರೆ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ವ್ಯತ್ಯಾಸ ಇದೆ. ನಾವು ಚೆನ್ನಾಗಿ ಕಾಣಬೇಕು, ನಾವು ಪ್ರತಿಬಿಂಬರು ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ, ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತ ಆದರೆ ಕನ್ನಡಿಗೆ ಅಲಂಕಾರ ಮಾಡಿದರೆ ಉಪಯೋಗ ಇಲ್ಲ. ನಮಗೆ ಅಲಂಕಾರ ಮಾಡಿಕೊಳ್ಳಬೇಕು. ಆವಾಗ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಭಗವಂತನಿಗೆ ಅಲಂಕಾರ ಮಾಡಿದರೆ ಅವನ ಪ್ರತಿಬಿಂಬರಾದ ನಾವು ಚೆನ್ನಾಗಿರ್ತೇವೆ. ಆ ಉದ್ದೇಶಕ್ಕಾಗಿಯೇನೆ ಪ್ರತಿನಿತ್ಯ ಭಗವಂತನ ವಿಶೇಷವಾದ ಆರಾಧನೆಯನ್ನು ನಾವು ನಡೆಸುವಂತಹದ್ದು. ಹಾಗಾಗಿ ಈ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಕೆಲಸ ಈ ಭಗವಂತನ ಆರಾಧನೆ. ಅದರಲ್ಲಿ ಅನೇಕ ಹೇಳ್ತಾ ಬರ್ತಾರೆ, ಶಾಖಾವ್ರತ, ದಧಿವ್ರತ, ಯಾವ್ಯಾವ ವ್ರತಗಳನ್ನು ಹೇಗೆ ಮಾಡಬೇಕು ಅಂತ. ನಾನೀಗ ಚಾತುರ್ಮಾಸ್ಯದಲ್ಲಿ ಮಾಡಲೇಬೇಕಾಗಿರತಕ್ಕಂತಹ ದಾನಗಳ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನಾವು ಮಾಡಬೇಕಾಗಿರತಕ್ಕಂತಹ ವ್ರತಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರಾತ್ಮಕ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಆಷಾಢ ಶುಕ್ಲ ಏಕಾದಶೀಮಾರಭ್ಯ ಶ್ರಾವಣ ಶುಕ್ಲ ಏಕಾದಶಿ ಪರ್ಯಂತಂ ಶಾಖಾವ್ರತಂ, ಭಾದ್ರಪದ ಶುಕ್ಲ ಏಕಾದಶಿ ಪರ್ಯಂತಂ ದಧಿವ್ರತಂ, ಆಶ್ವೀಜ ಶುಕ್ಲ ಏಕಾದಶಿ ಪರ್ಯಂತಂ ಕ್ಷೀರವ್ರತಂ, ಕಾರ್ತೀಕ ಶುಕ್ಲ ಏಕಾದಶಿ ಪರ್ಯಂತಂ ದ್ವಿದಳವ್ರತಂಚ ಕರಿಷ್ಯೆ ಅಂತ ಭಗವಂತನ ಹತ್ರ ಸಂಕಲ್ಪವನ್ನು ಮಾಡಬೇಕು. ಆ ವ್ರತದ ವಿಶೇಷ ದಿನಗಳನ್ನು ನಾನು ಅನೇಕ ಬಾರಿ ತಿಳಿಸಿದ್ದೇನೆ. ಈಗ ನಾವು ಚಾತುರ್ಮಾಸ್ಯದಲ್ಲಿ ಮಾಡಬೇಕಾದಂತಹ ಹಲವು ವ್ರತಗಳು, ಹಲವು ದೀಕ್ಷೆಗಳನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ. ಅದು ಮಾಡಲೇಬೇಕು ಅಂತನ್ನುವುದಕ್ಕಿಂತ ಮಾಡುವುದರಿಂದ ಅನೇಕ ಫಲಗಳನ್ನು ಪಡೆಯಬಹುದು. ಯಾಕೆಂದರೆ ನಮಗೆ ಒಂದು ವ್ರತವನ್ನು ಮಾಡ್ತೇವೆ, ಅದರಿಂದಾಗಿ ಅನೇಕ ಫಲಗಳನ್ನು ಪಡೆಯಬಹುದು ಒಂದು ಸಮಯದಲ್ಲಿ ಅಂತಾದಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಹಾಗೆ ಈ ಚಾತುರ್ಮಾಸ್ಯ ವ್ರತದಲ್ಲಿ ಭಗವಂತನಿಗೆ ಪ್ರೀತಿಯನ್ನು ಪಡೆಯುವಂತಹದ್ದು ಒಂದಾದರೆ ಇನ್ನು ಹಲವು ವ್ರತಗಳನ್ನು ನಾವು ಮಾಡಬಹುದಾಗಿದೆ. ಅದು ಯಾವುದು ಅಂತ ಹೇಳಿದರೆ ಲಕ್ಷವರ್ತಿ ವ್ರತ. ಮೊದಲನೇದಾಗಿ ಸ್ತ್ರೀಯರಿಗೆ ವಿಶೇಷವಾಗಿ ಹೇಳ್ತಾ ಬರ್ತಾರೆ, 4 ತಿಂಗಳಲ್ಲಿ ಹತ್ತಿ ಹೊಸೆದು 1 ಲಕ್ಷ ಬತ್ತಿಯನ್ನು ಮಾಡುವುದು, ಅದು ಒಂದು ವ್ರತ. ಅದೊಂದು ಸಂಕಲ್ಪವನ್ನು ಮಾಡಿ
ಕೊನೆಗೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದು ಲಕ್ಷವರ್ತಿ ವ್ರತ ಅಂತ. ಆಮೇಲೆ ಲಕ್ಷ ಪ್ರದಕ್ಷಿಣ ವ್ರತ ಅಂತ ಒಂದು ವ್ರತ ಇದೆ. 4 ತಿಂಗಳಲ್ಲಿ ದೇವಸ್ಥಾನ ಅಥವಾ ಇಲ್ಲವೇ ಮನೆಯಲ್ಲಿ ಪ್ರದಕ್ಷಿಣೆ, ಲಕ್ಷ ಪ್ರದಕ್ಷಿಣೆಯನ್ನು ಮಾಡುವಂತಹದ್ದು. ದಿನಕ್ಕೆ 1000 ಪ್ರದಕ್ಷಿಣೆ ಮಾಡಿದರೆ 100 ದಿನದಲ್ಲಿ ನಮಗದು ಪೂರ್ತಿ ಆಗುತ್ತೆ. ಹಾಗಾಗಿ ಸ್ತ್ರೀಯರಿಗಾಗುವಾಗ 120 ದಿನಗಳು, ಒಟ್ಟು 20 ದಿನಗಳಲ್ಲಿ ಸ್ತ್ರೀಯರಿಗೆ ಒಳಗಿಲ್ಲದ ದಿನಗಳು ಕೂಡ ಸೇರಿಕೊಳ್ಳುತ್ತೆ. ಆದ್ದರಿಂದ ಅದನ್ನು ಬಿಟ್ಟು ನೋಡಿದಾಗ 100 ದಿನಗಳಲ್ಲಿ ದಿವಸಕ್ಕೆ 1000 ಪ್ರದಕ್ಷಿಣೆ. ದೇವಾಲಯಕ್ಕೆಲ್ಲ ಹೋಗಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಏನೇ ತುಳಸಿ ಗಿಡದಲ್ಲಿ ಕೃಷ್ಣನನ್ನು ಇಟ್ಟು ಅಲ್ಲಿ ಪ್ರದಕ್ಷಿಣೆಯನ್ನು ನಡೆಸುವಂತಹದ್ದು ಬಹಳ ಉತ್ತಮ ವ್ರತ. ಆಮೇಲೆ ಲಕ್ಷ ನಮಸ್ಕಾರ ವ್ರತ ಅಂತ, ಪ್ರದಕ್ಷಿಣೆಯ ಜೊತೆಯಲ್ಲಿ ನಮಸ್ಕಾರವನ್ನು ಮಾಡುವಂಥದ್ದು. ಬರೀ ಪ್ರದಕ್ಷಿಣೆಯೇ ಒಂದು ವ್ರತವಾದರೆ ಪ್ರದಕ್ಷಿಣೆಯನ್ನು ಮಾಡ್ತಾ ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರ ಅಂತ ನಾವು ಮಾಡ್ತಾ ಬಂದೆವು ಅಂತಾದರೆ ಅದು ಬಹಳ ವಿಶೇಷವಾದಂಥದ್ದು. ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಪಂಚಾಂಗ ನಮಸ್ಕಾರ. ಸರ್ವಾಂಗ ನಮಸ್ಕಾರ ಸ್ತ್ರೀಯರಿಗೆ ನಿಷಿದ್ಧ. ಪಂಚಾಂಗ ನಮಸ್ಕಾರ ಸ್ತ್ರೀಯರು ಮಾಡಬೇಕು. ಯಾವುದದು ಅಂತ ಹೇಳಿದ್ರೆ ತಲೆ, ಕೈ ಗಂಟುಗಳು, ಕಾಲಿನ ಮೊಣಗಂಟು ಮತ್ತು ಪಾದ, ಇವುಗಳ ಸ್ಪರ್ಶ ನೆಲಕ್ಕೆ ತಾಗುವಂತೆ ಮಾಡುವಂತಹದ್ದು ಪಂಚಾಂಗ ನಮಸ್ಕಾರ. ಪುರುಷರು ಅಷ್ಟಾಂಗ ನಮಸ್ಕಾರ ಅಂತ, ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಅಷ್ಟಾಂಗ ನಮಸ್ಕಾರ ಅದು ಸ್ತ್ರೀಯರಿಗೆ ನಿಷಿದ್ಧ. ಪುರುಷರು ಆಗುವಾಗ ಹೀಗೆ ಮಾಡಬಹುದು. ಇನ್ನು ಗೋಪದ್ಮವ್ರತ ಅಂತ ಇದೆ. ಕೃಷ್ಣ ಸುಭದ್ರೆಗೆ ಹೇಳಿರತಕ್ಕಂತಹ ವ್ರತ ಇದು. ಗೋವುಗಳ ಸನ್ನಿಧಾನದಲ್ಲಿ ಅಥವಾ ದೇವರ ಸನ್ನಿಧಾನದಲ್ಲಿ ಗೋಮಯದಲ್ಲಿ ಸಾರಿಸಿ ಗೋವಿನ ಚಿತ್ರವನ್ನು ಬರೆದು ಅದರ ಸುತ್ತ 33 ಪದ್ಮಗಳನ್ನು ರಂಗೋಲಿಯಿಂದ ಬಿಡಿಸ್ತಾ ಬರಬೇಕು. 4 ತಿಂಗಳಲ್ಲಿ ಪ್ರತಿದಿನ ಈ ಗೋಪದ್ಮಗಳನ್ನು ಬಿಡಿಸುವ ವ್ರತವನ್ನೇ ಗೋಪದ್ಮವ್ರತ ಅಂತ ಹೇಳ್ತಾರೆ. ರಜೋದರ್ಶನಗಳಾದಾಗ ಆ ಸಂದರ್ಭದಲ್ಲಿ ಮಾಡಬಾರದು. ಇನ್ನು ಧಾರಣ ಪಾರಣ ವ್ರತ ಅಂತ, ಧಾರಣ ಅಂತ ಹೇಳಿದ್ರೆ ಉಪವಾಸ ಇರೋದು, ಪಾರಣೆ ಅಂತ ಹೇಳಿದ್ರೆ ಸ್ವೀಕಾರ ಮಾಡುವಂತಹದ್ದು. 1 ದಿವಸ ಉಪವಾಸ, 1 ದಿವಸ ಪಾರಣೆ, 1 ದಿವಸ ಉಪವಾಸ, 1 ದಿವಸ ಪಾರಣೆ. ಇದು ಕೊನೆಯ ವ್ರತದಲ್ಲಿ ಕೆಲವರು ಮಾಡ್ತಾರೆ, ಅಥವಾ ಕೆಲವು 4 ತಿಂಗಳಲ್ಲಿ ಪ್ರತಿ ತಿಂಗಳು ಕೂಡ ಮಾಡುವಂತಹದ್ದು ಇದೆ. ಒಂದು ವೇಳೆ ದಶಮಿ ದಿವಸ ಧಾರಣೆ ಬಂದರೆ, ಉಪವಾಸ ಬಂತು ಅಂತಾದರೆ ಅದನ್ನು ಮಾಡೋದು ಬೇಕಾಗಿಲ್ಲ ಅನ್ನುವಂತಹ ಸಂಪ್ರದಾಯಗಳು ಕೂಡ ಇದ್ದಾವೆ. ಹೀಗೆ ಅನೇಕ ವ್ರತಗಳು. ಇದರಲ್ಲಿ ಈ ಸ್ಮೃತಿ ಕೌಸ್ತುಭದಲ್ಲಿ, ಭವಿಷ್ಯತ್ ಪುರಾಣದಲ್ಲಿ ಅನೇಕ ವ್ರತಗಳನ್ನು ಇನ್ನೂ ಅನೇಕ ಹೇಳ್ತಾರೆ. ಅದರಲ್ಲಿ ಕೆಲವೊಂದಿಷ್ಟನ್ನು ನಿಮ್ಮ ಮುಂದೆ ಇಡ್ತೇನೆ, ಅದರ ಫಲವನ್ನು ಕೂಡ. ಈ 4 ತಿಂಗಳು ಬೆಲ್ಲವನ್ನು ಬಿಡುವಂತಹದ್ದು, ಬೆಲ್ಲ ತಿನ್ನದೇ ಇರುವಂತಹದ್ದು, ಬೆಲ್ಲ ಹಾಕಿದ ಪದಾರ್ಥಗಳನ್ನು ತಿನ್ನದೇ ಇರುವಂತಹದ್ದು. ಅದರಿಂದ ಒಳ್ಳೆಯ ಕಂಠ ಬರುತ್ತಂತೆ. ನಾವು ಬೆಲ್ಲವನ್ನು ಬಿಡೋದ್ರಿಂದ ಚಾತುರ್ಮಾಸದಲ್ಲಿ ಒಳ್ಳೆಯ ಕಂಠ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನು ತೈಲವರ್ಜನ ವ್ರತ ಅಂದರೆ ಎಣ್ಣೆಯನ್ನು ಬಿಡುವಂತಹದ್ದು, ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ಬಿಡುವಂತಹದ್ದು, ತಲೆಗೆ ಎಣ್ಣೆ ಹಾಕದೇ ಇರುವಂತಹದ್ದು. ಇದರಿಂದಾಗಿ ನಮ್ಮ ಶರೀರ ಬಹಳ ಸುಂದರವಾಗಿ ತಯಾರಾಗ್ತದಂತೆ. ಅದೊಂದು ವರವನ್ನು ಪರಮಾತ್ಮ ಕೊಡ್ತಾನಂತೆ. ಇನ್ನು ಯೋಗಾಭ್ಯಾಸ ಅಂದರೆ ಪ್ರತಿನಿತ್ಯ ನಾವು ಯೋಗ ಮಾಡೇ ಮಾಡ್ತೇವೆ ಅಂತ ಹೇಳ್ಬೋದು, ಹಾಗಲ್ಲ. ಪದ್ಮಾಸನದಲ್ಲಿ ಕೂತು ಪರಮಾತ್ಮನ ಚಿಂತನೆ ಮಾಡುವಂಥದ್ದು ಪ್ರತಿ ದಿವಸ. ಹಾಗೆ ಮಾಡಿದರೆ ಬ್ರಹ್ಮಲೋಕವೇ ಸಿಗುತ್ತೆ ಅಂತ ಪುರಾಣಗಳು ತಿಳಿಸಿಕೊಡ್ತಾ ಇದೆ. ಆಮೇಲೆ ಇದೊಂದು ಅದ್ಭುತ ವ್ರತ, ತಾಂಬೂಲ ವರ್ಜನ ವ್ರತ ಅಂತ. ಇವತ್ತು ಗೃಹಸ್ಥರಾದವರು ತಾಂಬೂಲವನ್ನು ಸೇವನೆ ಮಾಡಲೇಬೇಕು ಅಂತ ನಿಯಮ ಇದೆ. ಅದೆಷ್ಟು ಜನ ಸೇವನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೆ ತಾಂಬೂಲವನ್ನು ಸೇವನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಈ ಭಾಗವತದಲ್ಲಿಯೂ ಬರುತ್ತೆ. ಕೃಷ್ಣ ಹೇಳ್ತಾನೆ, ಅವಳೊಬ್ಬಳು ಗೋಪಿಕೆ ಇದ್ದಾಳೆ, ಸದಾ ಕಾಲ ಅವಳು ತಾಂಬೂಲ ಚರ್ವಣ ಮಾಡ್ತಾನೇ ಇದ್ದಾಳೆ, ಅಂಥವಳನ್ನು ಭೇಟಿಯಾಗಿ ಬಾ ಅಂತ ಹೇಳಿ ಕಳಿಸ್ತಾನೆ. ಅಲ್ಲಿ ಹೋಗಿ ನೋಡಿದರೆ ಅವಳು ತಾಂಬೂಲ ಚರ್ವಣ ಮಾಡೋದೇ ಬಿಟ್ಟುಬಿಟ್ಟಿದ್ದಾಳಂತೆ. ಯಾಕೆ ಅಂತಂದರೆ ಕೃಷ್ಣನನ್ನು ಕಾಣೋವರೆಗೂ ನನಗೆ ಅತ್ಯಂತ ಪ್ರೀತಿ ಪಾತ್ರವಾದ ತಾಂಬೂಲ ಚರ್ವಣವನ್ನೇ ಮಾಡುವುದಿಲ್ಲ ಅಂತ ತ್ಯಾಗ ಮಾಡಿದ್ದಾಳೆ ಅಂತ. ನಾವು ಕನಿಷ್ಠ ಪಕ್ಷ 4 ತಿಂಗಳಾದರೂ ಆ ತ್ಯಾಗವನ್ನು ಮಾಡಬೇಕು. ಅದಕ್ಕೆ ಏನು ಫಲ ಅಂತ ಹೇಳಿದ್ರೆ ಅತ್ಯಂತ ಭೋಗ. ಆ ಭೋಗವನ್ನು ಭಗವಾತ್ಮ ಕರುಣಿಸ್ತಾನಂತೆ. ಆಮೇಲೆ ತುಪ್ಪವನ್ನು ತ್ಯಾಗ ಮಾಡೋದು. ಕೆಲವರಿಗೆ ತುಪ್ಪ ಇಲ್ಲದೆ ಹೋದರೆ ಊಟವೇ ಸೇರೋದಿಲ್ಲ, ಅಭಿಗಾರ ಆಗಲೇಬೇಕು ಅಂತ, ಆದರೆ ಅಂಥದ್ದನ್ನೇ ತ್ಯಾಗ ಮಾಡುವಂಥದ್ದು. ಹಾಗಾಗಿ ಅದರಿಂದ ಏನು ಫಲ ಅಂತಂದರೆ ಒಳ್ಳೆಯ ಕಾಂತಿ, ದೇಹದ ಕಾಂತಿ, ದೇಹದ ಸೌಂದರ್ಯ ಅಭಿವೃದ್ಧಿಯಾಗುತ್ತಂತೆ. ಆಮೇಲೆ ಅಪಕ್ವ ಭಕ್ಷಣ, ಬೇಯಿಸಿದ ಪದಾರ್ಥಗಳನ್ನು ಬಿಡುವಂಥದ್ದು.
ಹಸಿ ಪದಾರ್ಥದಿಂದಲೇ ನಮ್ಮ ಜೀವನವನ್ನು ಸಾಗಿಸುವಂತಹದ್ದು. ಈ ಥರ ಇದ್ದಾಗ ಸರ್ವ ಪಾಪಗಳು ಕೂಡ ನಿವೃತ್ತಿಯಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ರಸತ್ಯಾಗ ವ್ರತ ಅಂತ ಇದೆ. ಯಾವುದದು ಅಂತಂದರೆ ರಸಗಳು ಅಂತಂದರೆ ಮೊಸರು, ಹಾಲು, ಮಜ್ಜಿಗೆ, ತುಪ್ಪ, ಈ ಎಲ್ಲ ಏನು ಘೃತ, ಈ ಲಿಕ್ವಿಡ್ ಅಂಶದಲ್ಲಿ ಬರತಕ್ಕಂತಹ ಪದಾರ್ಥಗಳೇನಿದ್ದಾವೆ ಎಲ್ಲವನ್ನು ಕೂಡ ತ್ಯಾಗ ಮಾಡುವಂತಹದ್ದು. ಅದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಪ್ರಸ್ತರ ಶಯನ, ದರ್ಭೆಯ ಚಾಪೆಯ ಮೇಲೆ ಮಲಗುವಂತಹದ್ದು. ಯಾವ ಸುಖದ ಹಾಸಿಗೆ ಅಲ್ಲದೆ ದರ್ಭೆಯ ಚಾಪೆಯ ಮೇಲೆ ನಾವು ಶಯನ ಮಲಗುವಂತಹದ್ದು. ಇದರಿಂದ ವಿಷ್ಣುವಿನಲ್ಲಿ ಅತ್ಯಂತ ಭಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ 4 ತಿಂಗಳು ಮೌನವಾಗಿ ಇರುವಂತಹದ್ದು, ಮೌನವ್ರತ, ಅದರಿಂದ ಅಧಿಕಾರ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಶತಪ್ರದಕ್ಷಿಣ ವ್ರತ, ಆವಾಗಲೇ ಲಕ್ಷ ಪ್ರದಕ್ಷಿಣ ಅಂತ ನಾವು ನೋಡಿದ್ವಿ. ಶತಪ್ರದಕ್ಷಿಣ ವ್ರತ, ಪ್ರತಿ ದಿವಸ 100 ಪ್ರದಕ್ಷಿಣೆ ಹಾಕುವಂತಹದ್ದು. ಇದರಿಂದ ವಿಷ್ಣುವಿನ ಪುರವನ್ನು ನಾವು ಸೇರ್ತೇವಂತೆ. ಆಮೇಲೆ ಏಕಭುಕ್ತಿ ವ್ರತ, ದಿವಸಕ್ಕೆ ಒಂದೇ ಹೊತ್ತು ಊಟ ಮಾಡುವಂತಹದ್ದು. ಅದರಿಂದ ಅಗ್ನಿಹೋತ್ರರಾಗುವಂತಹ ಯೋಗವನ್ನು ಸ್ವಾಮಿ ಕರುಣಿಸ್ತಾನಂತೆ. ಹೀಗೆ ಚಾತುರ್ಮಾಸ್ಯದ ಕಾಲದಲ್ಲಿ ಮಾಡಬಹುದಾದಂತಹ ಅನೇಕ ವ್ರತಗಳು ಬೇರೆ ದಿನಗಳಲ್ಲಿಯೂ ಮಾಡಬಹುದು. ಆದರೆ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಿದಾಗ ಅದಕ್ಕೆ ಅಧಿಕವಾದ ಫಲವನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ಚಾತುರ್ಮಾಸ್ಯ ವ್ರತದ ಜೊತೆಗೆ ಇನ್ನು ಬೇರೆ ಬೇರೆ ವ್ರತಗಳನ್ನು ನಾವು ಮಾಡುವುದರಿಂದ ಅನೇಕ ವಿಧವಾದಂತಹ ಫಲಗಳನ್ನು ಕೂಡ ನಾವು ಪಡೆಯಬಹುದಾಗಿದೆ. ಆ ರೀತಿಯಾಗಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.